ಅಫ್ಘಾನಿಸ್ತಾನ ಆಳವಾದ ಇತಿಹಾಸ, ವಿಶ್ವವೇ ತಿರುಗಿ ನೋಡುವಂತಹ ರಾಜಕೀಯ ಜಾಣ್ಮೆ, ಸಂಸ್ಕೃತಿ, ಸಾಹಿತ್ಯ ಹೊಂದಿರುವ ಭೂಮಿ. ಒಂದು ಕಾಲದಲ್ಲಿ ಅಭಿವೃದ್ಧಿಯ ತುತ್ತ ತುದಿಯನ್ನು ಸೃಷ್ಟಿಸಿದ್ದ ರಾಷ್ಟ್ರ. ಇತ್ತೀಚೆಗೆ ತಾಲಿಬಾನ್ನ ಕ್ರೌರ್ಯದ ಬಲೆಯ ಹಿಡಿತದಲ್ಲಿ ಸಿಲುಕಿರುವ ಈ ರಾಷ್ಟ್ರದ ಅಧಪತನಕ್ಕೆ ನಾಂದಿ ಹಾಡಿದ್ದಾದರೂ ಯಾರು? ಇಲ್ಲಿದೆ ಒಂದು ಎಕ್ಸ್ಕ್ಲೂಸಿವ್ ರಿಪೋರ್ಟ್. ಅಧ್ಯಾಯ 1. ತಾಲಿಬಾನ್ ತಲ್ಲಣ. ಅದು 1990ರ ದಶಕದ ಆರಂಭ. ಮಾಜಿ ಮುಜಾಹಿದ್ದೀನ್ ಹೋರಾಟಗಾರ ಮುಲ್ಲಾ ಮೊಹಮ್ಮದ್ ಒಮರ್ ತಾಲಿಬಾನ್ ಎನ್ನುವ ಮುಜಾಹಿದ್ದೀನ್ ಭದ್ರಕೋಟೆಯನ್ನು ಸ್ಥಾಪಿಸಿದ್ದ. 1994ರಲ್ಲಿ ಈ ಬಣ ಪ್ರಬಲಗೊಂಡು ಮಜಗದದಂತೆ ಬೆಳೆದಿತ್ತು. ಅಫ್ಘಾನಿಸ್ತಾನದ ಎರಡನೇ ಅತಿ ದೊಡ್ಡ ನಗರವಾದ ಕಂದಹಾರನ್ನು ವಶಪಡಿಸಿಕೊಂಡು 2 ವರ್ಷಗಳ ನಂತರ 1996ರಲ್ಲಿ ಅವರು ಕಾಬೂಲನ್ನು ವಶಪಡಿಸಿಕೊಂಡರು. ಅಧ್ಯಕ್ಷ ಬುರ್ಹಾನುದ್ದೀನ್ ರಬ್ಬಾನಿ ಅವರ ಸರ್ಕಾರವನ್ನು ಉರುಳಿಸಿ ಅಫ್ಘಾನಿಸ್ತಾನದ ಇಸ್ಲಾಮಿಕ್ ಎಮಿರೇಟ್ ಅನ್ನು ಸ್ಥಾಪಿಸಿತು. ತಾಲಿಬಾನ್ ಆಳ್ವಿಕೆಯಲ್ಲಿ ಅಫ್ಘಾನಿಸ್ತಾನವು ತೀವ್ರ ನಿರ್ಬಂಧಗಳಿಗೆ ಒಳಗಾಯಿತು. ವಿಶೇಷವಾಗಿ ಮಹಿಳೆಯರಿಗೆ ಶಿಕ್ಷಣ, ಉದ್ಯೋಗ ಮತ್ತು ಮೂಲಭೂತ ಸ್ವಾತಂತ್ರ್ಯಗಳನ್ನು ಸಹ ಕಸಿದುಕೊಳ್ಳಲಾಯಿತು. ಅತ್ಯಾಚಾರ, ಅನಾಚಾರಗಳ ಸುನಾಮಿ ಅಫ್ಘಾನಿಸ್ತಾನವನ್ನು ವ್ಯಾಪಿಸಿತ್ತು. ಉರಿಯುವ ಬೆಂಕಿಗೆ ತುಪ್ಪ ಸುರಿದಂತೆ ಆ ಶಕ್ತಿಯನ್ನು ಪ್ರಬಲಗೊಳಿಸಿದ್ದು ತಾಲಿಬಾನ್, ಒಸಾಮಾ ಬಿನ್ ಲಾಡೆನ್ ಮತ್ತು ಅಲ್ ಖೈದಾ. ಈ ವಿಚಾರ ವಿಶ್ವದೆಲ್ಲೆಡೆ ದಿಗಿಲು ಸೃಷ್ಟಿಸಿತ್ತು. ಕೆಲವೇ ದಿನಗಳ ಲೆಕ್ಕದಲ್ಲಿ ತಾಲಿಬಾನ್ ತಲ್ಲಣ ಅಫ್ಘಾನಿಸ್ತಾನದ ಕಣ ಕಣದಲ್ಲಿ ಹರಡಿತ್ತು. ಗೆಲುವಿನ ಹುಚ್ಚು ತಲೆಗೆ ಹತ್ತಿದಂತೆ ರಣಭಕ್ಷಕರನ್ನು ಮಟ್ಟ ಹಾಕೋಕ್ಕೆ ಅಂದು ರಣಾಂಗಣಕ್ಕೆ ಇಳಿದಿದ್ದು ವಿಶ್ವದ ದೊಡ್ಡಣ್ಣ ಅಮೆರಿಕ. ಅಧ್ಯಾಯ 2. ಅಧಪತನದ ಆರಂಭ. 9/11 ಎಲ್ಲವನ್ನೂ ಬದಲಾಯಿಸಿದ ದಾಳಿ. ಒಸಾಮಾ ಬಿನ್ ಲಾಡೆನ್ ನೇತೃತ್ವದಲ್ಲಿ ಅಲ್ ಖೈದಾ ಅಮೆರಿಕದ ಮೇಲೆ ಸರಣಿ ದಾಳಿಗಳನ್ನು ನಡೆಸಿತ್ತು. ಅದಕ್ಕೆ ಪ್ರತಿಕ್ರಿಯೆಯಾಗಿ ಅಮೆರಿಕ ಅಕ್ಟೋಬರ್ 2001ರಲ್ಲಿ ಆಪರೇಷನ್ ಎಂಡ್ಯೂರಿಂಗ್ ಫ್ರೀಡಂಗೆ ನಾಂದಿ ಹಾಡಿತು. ಉತ್ತರ ಒಕ್ಕೂಟ ಸಹಾಯದಿಂದ ಅಮೆರಿಕ ಪಡೆಗಳು ನವೆಂಬರ್ 2001ರ ವೇಳೆಗೆ ತಾಲಿಬಾನ್ ಅನ್ನು ಕಾಬೂಲ್ನಿಂದ ಹೊರಹಾಕಿದವು. ಆದರೆ ತಾಲಿಬಾನ್ ಶಾಶ್ವತವಾಗಿ ಹೋಗಲಿಲ್ಲ. ಅವರು ಹಸಿದ ತೋಳಗಳಂತೆ ಕಾಯುತ್ತಿದ್ದರು. ಅಧ್ಯಾಯ 3. ಉಗಿಲೆದ್ದ ದಂಗೆ, ಹೊರಟಿತ್ತು ಮರಣದ ದಿಬ್ಬಣ. ಮುಂದಿನ 2 ದಶಕಗಳ ಕಾಲ ತಾಲಿಬಾನ್ ಕ್ರೂರ ದಂಗೆಯನ್ನು ನಿಗೂಢವಾಗಿ ಮುಂದುವರಿಸಿತ್ತು. ಕುತಂತ್ರಗಳು, ಆತ್ಮಹತ್ಯಾ ಬಾಂಬ್ ದಾಳಿಗಳ ಜೊತೆಗೆ ರಕ್ತ ದೋಕುಳಿಯೇ ಹರಿದಿತ್ತು. ಗ್ರಾಮೀಣ ಪ್ರದೇಶಗಳ ಮೇಲೆ ಹಿಡಿತ ಸಾಧಿಸಿದರು. ಆದರೆ ಪ್ರಮುಖ ನಗರಗಳನ್ನು ವಶಪಡಿಸಿಕೊಳ್ಳುವ ಪಕ್ವತೆ ಅವರಿಗಿನ್ನೂ ಬಂದಿರಲಿಲ್ಲ. ಅಧ್ಯಾಯ 4. ಕದನರೋಧನ. ಆಗಸ್ಟ್ 2021ರಲ್ಲಿ ತಾಲಿಬಾನ್ ಪ್ರಬಲಗೊಂಡಿತು. ರಕ್ತಪಾತವನ್ನು ಬಯಸಿತ್ತು. ದಾಳಿಯನ್ನು ಇನ್ನಷ್ಟು ಕ್ರೂರವಾಗಿ ಪ್ರಾರಂಭಿಸಿತು. ಕೆಲವೇ ದಿನಗಳಲ್ಲಿ ಪ್ರಮುಖ ನಗರಗಳು ಪತನಗೊಂಡವು. ಆಗಸ್ಟ್ 15, 2021ರಂದು ಅಫ್ಘಾನ್ ಸರ್ಕಾರ ಕುಸಿಯಿತು. ಅಧ್ಯಕ್ಷ ಅಶ್ರಫ್ ಘನಿ ದೇಶವನ್ನೇ ಬಿಟ್ಟು ಓಡಿಹೋದರು. ಎಲ್ಲೆಲ್ಲೂ ಕದನರೋಧನ, ರಕ್ತ ಶವಗಳ ರಾಶಿಯನ್ನು ಏರಿ ತಾಲಿಬಾನ್ ಮತ್ತೆ ಅಧಿಕಾರಕ್ಕೆ ಬಂದಿತು. ಅಫ್ಘಾನ್ ಮಹಿಳೆಯರಿಗೆ ದುಸ್ವಪ್ನವಾಗಿತ್ತು ತಾಲಿಬಾನ್ ನೀತಿಗಳು. ಮತ್ತೊಮ್ಮೆ ಕಠಿಣ ಶರಿಯಾ ಕಾನೂನುಗಳು ಮರಳಿದವು. ಮಹಿಳೆಯರಿಗೆ 6ನೇ ತರಗತಿಯ ನಂತರ ಶಿಕ್ಷಣವನ್ನು ನಿಷೇಧಿಸಲಾಯಿತು. NGOಗಳೊಂದಿಗೆ ಕೆಲಸ ಮಾಡುವುದನ್ನು ನಿಷೇಧಿಸಲಾಯಿತು. ಸಾರ್ವಜನಿಕ ಮರಣದಂಡನೆಗಳು ಗಲ್ಲಿಗೊಂದರಂತೆ ಮರಳಿದವು. ಜೀವನವು ಮತ್ತೆ ಬರಡಾಯಿತು. ಅಧ್ಯಾಯ 5. ಮೂಕಮರ್ತನ. ಇಂದು ಅಫ್ಘಾನಿಸ್ತಾನ ಬಳಲುತ್ತಿದೆ. ಆದರೆ ವಿಶ್ವವೇ ಮರಣ ಮೌನವನ್ನು ಆಚರಿಸುತ್ತಿದೆ. ಅಮೆರಿಕವು $7 ಬಿಲಿಯನ್ ಅಫ್ಘಾನ್ ಆಸ್ತಿಗಳನ್ನು ಸ್ಥಗಿತಗೊಳಿಸಿದೆ. ಇದು ಆರ್ಥಿಕ ಕುಸಿತವನ್ನು ಇನ್ನಷ್ಟು ಹದಗೆಡಿಸಿದೆ. ನಿರುದ್ಯೋಗ ಮತ್ತು ಹಸಿವು ಹೆಚ್ಚುತ್ತಿದೆ. ಸಾವಿರಾರು ಅಫ್ಘನ್ನರು ಪಲಾಯನ ಮಾಡಲು ಪ್ರಯತ್ನಿಸುತ್ತಿದ್ದಾರೆ. ಅಫ್ಘಾನಿಸ್ತಾನದ ಭವಿಷ್ಯ ಇಂದಿಗೂ ಅಸ್ಪಷ್ಟವಾಗಿದೆ. ಮುಗಿಯದ ಕದನ, ರೋದನ, ಮರಣ, ಮೌನ.
ಅಫ್ಘಾನಿಸ್ತಾನದ ದಂತಕಥೆ ದುರಂತ ಕಥೆಯಾಗಿದೆ.